ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ಅಂತಲೇ ಹೇಳ್ಬೋದು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ. ಒಂದು ವೀಕ್ ಆಗಿತ್ತು. ಲಾಸ್ಟ್ ಸ್ಯಾಟರ್ಡೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದು, ಮತ್ತು ಈ ಸ್ಯಾಟರ್ಡೇನೇ ಮತ್ತೆ ಶೂಟ್ ಮಾಡ್ತಾಯಿದ್ದೀನಿ. ಮುಂಚೆ ಶೂಟ್ ಮಾಡಿದ್ದೆ, ಬಟ್ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಷ್ಟು ಟೈಮ್ ಇರಲಿಲ್ಲ. ಯಾಕಂದರೆ ಪಾಪುಗಲೇ 6 ಮಂತ್ ಆಗಿದೆ ಅಲ್ವಾ, ಅವನು ಯಾವಾಗಲೂ ಆಟ ಆಡ್ತಿರ್ತಾನೆ, ಆಮೇಲೆ ಯಾವಾಗಲೂ ಅವನ ಜೊತೆನೇ ಇರಬೇಕಾಗುತ್ತೆ. ಸೊ ಅದರಿಂದ ಆ ಟೈಮಲ್ಲಿ ನನಗೆ ಎಡಿಟ್ ಮಾಡೋಷ್ಟು ಟೈಮ್ ಆಗಲಿಲ್ಲ. ಇನ್ನು ಮುಂದೆ ಆಗಲ್ಲ. ನಾನು ಪ್ರತಿದಿನ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಮಿನಿ ವ್ಲಾಗ್ ಅಥವಾ ಲಾಂಗ್ ವೀಡಿಯೋ, ಇವೆರಡರಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳ್ದಂಗೆ ನಮ್ಮೂರಲ್ಲಿ ಪ್ರತಿ ಶುಕ್ರವಾರ ಸಂತೆ ನಡೆಯುತ್ತೆ. ಈ ಶುಕ್ರವಾರನೂ ಅಷ್ಟೇ ಸಂತೆಯಲ್ಲಿ ನಮ್ಮಮ್ಮ ದಿನಸಿ ಐಟಮ್ಸು ಮತ್ತು ತರಕಾರಿ ಎಲ್ಲ ತೊಗೊಂಡು ಬಂದಿದ್ದರು. ತರಕಾರಿನೆಲ್ಲ ನೆನ್ನೆನೇ ತೊಳೆದಿಟ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ರು. ದಿನಸಿ ಐಟಮ್ನೂ ಅಷ್ಟೇ ಹಾಗೆ ಎತ್ತಿಟ್ರು. ಅಡುಗೆ ಎಣ್ಣೆ ಒಂದು ಫಿಲ್ ಮಾಡಿರಲಿಲ್ಲ. ನಾನು ತಿಂಡಿ ಮಾಡೋಣ ಅಂತ ಬಂದಲ್ಲ, ಎಣ್ಣೆ ಖಾಲಿ ಆಗಿತ್ತು. ಸೊ ಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಬಾಟಲ್ನೆಲ್ಲ ಬಿಸಿನೀರಲ್ಲಿ ತೊಳೆದಿಟ್ಬಿಟ್ಟು ನೀಟಾಗಿ ಒರೆಸಿ ಒಂದು ಬಟ್ಟೆ ಹಾಸಿ ಅದ್ರ ಮೇಲೆ ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ನಾನು ತಿಂಡಿ ಮಾಡೋ ಅಷ್ಟರಲ್ಲಿ ಅದು ನೀರೆಲ್ಲ ಆರ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಬೇಕಾದರೆ ಫಿಲ್ ಮಾಡ್ಕೋಬೋದು ಅಂತ. ಇವತ್ತಿನ ತಿಂಡಿಗೆ ನಾನು ಕೇಸರಿಬಾತು ಮತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಕೇಸರಿಬಾತು ಉಪ್ಪಿಟ್ಟು ಎಲ್ಲರೂ ಮಾಡೋ ರೀತಿಯೇ ನಾನು ಮಾಡ್ತೀನಿ. ಸೊ ಅದರಿಂದ ನಾನೇನು ಆ ರೆಸಿಪಿ ಶೇರ್ ಮಾಡ್ತಾ ಇಲ್ಲ. ಹಾಗೆಯೇ ಇವತ್ತು ಶನಿವಾರ ಆಗಿರೋದ್ರಿಂದ ಪ್ರತಿ ಶನಿವಾರ ನಮ್ಮ ಮನೇಲಿ ಪೂಜೆ ಮಾಡ್ತೀವಿ. ಸೊ ಇವತ್ತು ಪೂಜೆ ಮಾಡಬೇಕಾಗಿತ್ತು. ನೈವೇದ್ಯಕ್ಕೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೇಸರಿಬಾತ್ ಮಾಡ್ತಾಯಿದ್ದೀನಿ ಅಷ್ಟೇ. ಬರೀ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ವಿ, ನೈವೇದ್ಯಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಸರಿಬಾತ್ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟೇನಿಲ್ಲ, ಎಲ್ಲ ಥರದ ತರಕಾರಿನೂ ಆ್ಯಡ್ ಮಾಡಿಕೊಂಡು ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಆಗಲೇ ಟೈಮ್ ಆಗೋಗಿತ್ತು, 8:30 ಅಷ್ಟರಲ್ಲಿ ತಿಂಡಿ ಆಗಬೇಕಾಗಿತ್ತು. ಯಾಕೆಂದರೆ ನನ್ನ ತಂಗಿ ಕೆಲ್ಸಕ್ಕೆ ಹೋಗಬೇಕಲ್ಲ, ಅವಳು ತಿಂಡಿ ತಿಂದು ಹೋಗಬೇಕಾಗಿತ್ತಲ್ಲ. ಸೊ ಅದರಿಂದ ತರಕಾರಿ ಯಾವ್ದ್ಯಾವ್ದು ಹಾಕ್ಕೊತಿದ್ದೀನಿ ಅಂದರೆ ಕ್ಯಾರೆಟು, ಬೀನ್ಸು, ಕ್ಯಾಬೇಜು ಮತ್ತು ಆಲೂಗೆಡ್ಡೆ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಹೂಕೋಸು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ವಿಷಯ ಹೇಳಬೇಕು ಅನ್ನಿಸ್ತು. ಯಾರೇ ಕೂಡ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ತುಂಬ ಜನ ಮಾತಾಡೋರು ಇರ್ತಾರೆ. ಅದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬಾರ್ದು. ನಾವು ಯಾವುದಾದ್ರೂ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದ್ರ ಬಗ್ಗೆ ಮಾತಾಡೋರು ತುಂಬ ಜನ ಇರ್ತಾರೆ. ಅವ್ರು ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಮಾಡೋ ಕೆಲಸ ಬಿಡೋಕ್ಕಾಗಲ್ಲ. ನಾವು ಯಾವ ಕೆಲಸ ಮಾಡ್ತಿರ್ತೀವೋ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇನೇ. ಹಾಗೆಯೇ ಆ ಕಡೆ ಉಪ್ಪಿಟ್ಟು ಮಾಡ್ತಾಯಿದ್ದೆ, ಬಟ್ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಕೇಸರಿಬಾತನ್ನು ನಾನು ರೆಡಿ ಮಾಡಿದೆ. ಕೇಸರಿಬಾತ್ ಏನಿಲ್ಲ, ಒಂದು 10 ಮಿನಿಟ್ಸ್ ಒಳಗಡೆ ರೆಡಿ ಆಗುತ್ತೆ ಅಲ್ವಾ. ಬೇಗನೆ ಮಾಡಿದೆ, ಒಂದು ಸ್ವಲ್ಪನೇ ಮಾಡಿದ್ದೆ ನೈವೇದ್ಯಕ್ಕಾಗಲಿ ಅಂತ ಅಷ್ಟೇನೆ. ಹಾಗೆ ಈ ಕಡೆ ಉಪ್ಪಿಟ್ಟು ಕೂಡ ರೆಡಿ ಆಗ್ತಿತ್ತು. ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಆ ವಿಷಯ ಏನಂದರೆ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ನಾವು ಯಾವುದೇ ಕೆಲಸ ನಾವು ಮಾಡ್ತಿದ್ದೀವಿ ಅಂದರೆ 1000 ಜನ ಮಾತಾಡ್ತಾರೆ. ಬಟ್ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಕೆಲಸ ನಾವು ಬಿಡಬಾರ್ದು. ಮಧ್ಯದಲ್ಲೇ ಅವ್ರು ಮಾತಾಡಿದಷ್ಟು ನಮಗೆ ಇನ್ನೂ ಸಪೋರ್ಟ್ ಜಾಸ್ತಿ ಆಗುತ್ತೆ. ಅವ್ರು ಮಾತಾಡಿದಷ್ಟು ನಾವು ಇನ್ನೂ ಆ ಕೆಲಸನ ಇನ್ನೂ ಶ್ರದ್ಧೆಯಿಂದ ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಯಾರೇ ಒಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅಂದರೆ ಅದ್ರ ಬಗ್ಗೆ ಮಾತಾಡಿ ಅವ್ರು ಮಾಡಬಾರ್ದು ಅನ್ನೋ ಜನನೇ ತುಂಬ ಜನ ಇರ್ತಾರಲ್ವ. ಸೊ ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ. ಕೇಸರಿಬಾತು ಮತ್ತು ಉಪ್ಪಿಟ್ಟು ಎರಡೂ ರೆಡಿ ಆಯಿತು. ನನ್ನ ತಂಗಿನೂ ಕೂಡ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅವಳು ಪೂಜೆ ಎಲ್ಲ ಮಾಡಿದ್ಲು. ಹಾಗೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾಳೆ. ನಮ್ಮ ಮನೆ ಹತ್ರ ದುಂಡ್ಮಲ್ಗೆ ಹೂವು ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ, ದುಂಡ್ಮಲ್ಗೆ ಹೂವು ಬಿಟ್ಟಿದ್ವು ನೋಡಿ ಎಷ್ಟೊಂದಾಗಿದೆ ಅಂತ ಹೇಳ್ಬಿಟ್ಟು. ಇದು ನೆನ್ನೆ ಕಟ್ಟಿದ್ದು ಹೂವು, ಇವತ್ತು ಕೂಡ ತುಂಬ ಬಿಟ್ಟಿದ್ವು, ಅವನ್ನು ಕೂಡ ಕಟ್ಟಬೇಕು. ಎಷ್ಟೊಂದು ಬಿಟ್ಟಿದ್ದಾವೆ ಅಂದರೆ ಅದು ಜಾಸ್ತಿ ದಿನ ಬಿಡಲ್ಲ, ಸ್ವಲ್ಪ ದಿನ ಬಿಡೋದಾದ್ರೂ ಘಮ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮುಟ್ಕೊಳಕ್ಕೂ ತುಂಬ ಇಷ್ಟ ಆಗುತ್ತೆ ಅಲ್ವಾ ಎಲ್ಲರಿಗೂ. ಹಾಗೆಯೇ ಆಗಲೇ ನಾನು ತೊಳೆದಿಟ್ಕೊಂಡಿದ್ನಲ್ಲ ಆ ಬಾಟಲ್ಸ್ ಎಲ್ಲ ಆರ್ಕೊಂಡಿದ್ವು. ಇವಾಗ ಎಣ್ಣೆ ಫಿಲ್ ಮಾಡ್ಕೊತಾ ಇದ್ದೀನಿ. ಕೇಸರಿಬಾತು ಎಲ್ಲ ಉಪ್ಪಿಟ್ಟೆಲ್ಲ ರೆಡಿ ಆಯ್ತಲ್ಲ, ನನ್ನ ತಂಗಿಗೂ ಹಾಕ್ಕೊಟ್ಟು ಅವಳು ತಿಂದ್ಬಿಟ್ಟು ಬಾಕ್ಸಿಗೂ ಕೂಡ ಹಾಕ್ಕೊಟ್ಟು ಕೆಲ್ಸಕ್ಕೆ ಹೋದ್ಲು. ಸೊ ಇವಾಗ ಹೆಂಗೂ ಟೈಮ್ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಬಾಟಲ್ ಕೂಡ ಎಲ್ಲ ಆರ್ಕೊಂಡಿರುತ್ತೆ ಅಂತ ಹೇಳಿ ನೀರೆಲ್ಲ ಇಲ್ಲ ಅನ್ನೋದು ನೋಡಿಕೊಂಡು ನಾನು ಎಣ್ಣೆ ಎಲ್ಲ ಫಿಲ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸೆಲ್ಫಿಶ್ ಅಂದ್ಕೊಂಡ್ರೂ ಪರವಾಗಿಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದರೆ ಸಾಕು, ಆರಾಮಾಗಿ ಯಾವ ಕೆಲಸ ಬೇಕಾದರೂ ಮಾಡ್ಕೋಬೋದು. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.